ಯಾಕೆ ಲೈಫಲ್ಲಿ ಒಬ್ಬರು ಗುರುಗಳು ಇಂಪಾರ್ಟೆಂಟ್ ಅಂದರೆ, ನಾವು ಜೀವಿಸ್ತಾ ಇರುವಂತಹ ಸಣ್ಣ ಸಣ್ಣ ನಾವು ಆಲ್ರೆಡಿ ಬದುಕ್ತಾ ಇರ್ತೀವಿ ಆ ಒಂದು ಲೈಫ್ ಸ್ಟೈಲಲ್ಲಿ, ಅದರಲ್ಲೂ ಕೂಡ ನಾವು ಹೇಗೆ ಬದುಕಬೇಕು ಅಂತ ತಿಳಿಸೋದೆ ಗುರುಗಳು. ಅದಕ್ಕೆ ನಮಗೆ ಒಬ್ಬರು ಮಾರ್ಗದರ್ಶಕರ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತು, ಆದರೆ ಸರಿಯಾಗಿ ಮಾಡ್ತಾ ಇದ್ದೀವ ಗೊತ್ತಿರೋದನ್ನು ಅಂತ ಅರ್ಥ ಮಾಡಿಸೋದಕ್ಕೇ ಒಬ್ಬರು ಮೆಂಟರ್ ಅವಶ್ಯಕತೆ ಇದೆ. ಸೊ ನೀವು ಏಕಾಂಗಿಯಾಗಿ ಎಲ್ಲವನ್ನ ಅನುಭವಿಸುವಂಥದ್ದು ಒಂದು ದಿನದಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಅದು ನೀವು ವಾಕಿಂಗ್ ಹೋದಾಗ ಮಾತ್ರ ಅಂತ. ನಮ್ಮ ನಡೆಗೆ ನಮ್ಮನ್ನು ವಿಶ್ವಕ್ಕೆ ಪರಿಚಯ ಮಾಡಿಸೋ ಥರ, ವಿಶ್ವ ನಮ್ಮನ್ನು ಪರಿಚಯ ಅಂದರೆ ವಿಶ್ವದ ಬಗ್ಗೆ, ಪ್ರಪಂಚದ ಬಗ್ಗೆ ನಾನು ತಿಳ್ಕೊಳ್ಳೋ ಥರ ನಾವು ಜೀವನ ಮಾಡಬೇಕಂತೆ. ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಡೆಯುವುದು ಹೇಗೆಂದು ಕಲಿಯಿರಿ. ನಡೆಯೋದು ಹೇಗೆ ಅಂತ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ನಡೆಯೋದನ್ನು ಕಲಿಬೇಕಾ? ನಾವೇನು ಮಕ್ಕಳ? ಚಿಕ್ಕದ್ರಿಂದ ನಾವು ಅಂಬೆಗಾಲು ಇಟ್ಕೊಂಡು ಆಮೇಲೆ ನಡೆಯೋದನ್ನು ಕಲ್ತಿದ್ದಾನೆ ಬಂದಿರೋದು. ಅದರಲ್ಲೇ ನಡೆಯೋದನ್ನು ಕಲಿಯೋದು. ಇದಕ್ಕೆ ಹೇಳೋದು ಕೋಚಸ್ ಆರ್ ಟ್ರೈನರ್ಸ್ ಅಂತ. ಯಾಕೆ ಲೈಫಲ್ಲಿ ಒಬ್ಬರು ಗುರುಗಳು ಇಂಪಾರ್ಟೆಂಟ್ ಅಂದರೆ, ನಾವು ಜೀವಿಸ್ತಾ ಇರುವಂತಹ ಸಣ್ಣ ಸಣ್ಣ ನಾವು ಆಲ್ರೆಡಿ ಬದುಕ್ತಾ ಇರ್ತೀವಿ ಆ ಒಂದು ಲೈಫ್ ಸ್ಟೈಲಲ್ಲಿ, ಅದರಲ್ಲೂ ಕೂಡ ನಾವು ಹೇಗೆ ಬದುಕಬೇಕು ಅಂತ ತಿಳಿಸೋದೆ ಗುರುಗಳು. ಅದಕ್ಕೆ ನಮಗೆ ಒಬ್ಬರು ಮಾರ್ಗದರ್ಶಕರ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತು, ಆದರೆ ಸರಿಯಾಗಿ ಮಾಡ್ತಾ ಇದ್ದೀವ ಗೊತ್ತಿರೋದನ್ನು ಅಂತ ಅರ್ಥ ಮಾಡಿಸೋದಕ್ಕೇ ಒಬ್ಬರು ಮೆಂಟರ್ ಅವಶ್ಯಕತೆ ಇದೆ. ಸೊ ರಾಬಿನ್ ಶರ್ಮಾ ಅವರು ನಡೆಯೋದ್ರ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇವರೇನು ಹೇಳ್ತಿದ್ದಾರೆ ಅಂದರೆ, 10 ವರ್ಷದ ಹಿಂದೆ ಇವ್ರ ತಂದೆ ಇವ್ರಿಗೆ ಅಂತ ಹೇಳಿ ಒಂದು ಬುಕ್ಕನ್ನು ಇಟ್ಟಿದ್ರಂತೆ. ನಿನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಈ ಬುಕ್ಕನ್ನು ಓದು ಅಂತ ಇಟ್ಟಿದ್ರಂತೆ. ಇವ್ರಿಗೆ ಒಂದಿನ ಟೈಮ್ ಸಿಕ್ಕಿ ಆ ಒಂದು ಬುಕ್ಕನ್ನ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ರಂತೆ. ಅದು ಇವ್ರಿಗೆ ತುಂಬಾ ಇಷ್ಟ ಆಯ್ತಂತೆ ಬುಕ್ಕು. 1946 ಪಬ್ಲಿಷ್ ಆಗಿರುವಂತಹ ಬುಕ್ ಇದು, ಆಯಿತಾ. ಗೆಟಿಂಗ್ ದಿ ಬೆಸ್ಟ್ ಔಟ್ ಆಫ್ ಲೈಫ್ ಅನ್ನೋ ಒಂದು ಬುಕ್ ಅಂತೆ ಇದು. ಓಕೆ, ಸೊ ಈ ಬುಕ್ಕಲ್ಲಿರುವಂತಹ ಕೆಲವೊಂದು ಚಾಪ್ಟರ್ಗಳು ನನ್ನ ಜೀವನದಲ್ಲಿ ನಾನು ಆ ಪುಸ್ತಕದಿಂದ ಓದಿ ಪರಿವರ್ತನೆ ಆಗಿ ಅದರ ಅಮೂಲ್ಯವಾದಂಥ ಜ್ಞಾನದ ಮೂಲಕ ನನ್ನ ಜೀವನನ ನಾನು ನಡೆಸ್ತಾ ಇದ್ದೀನಿ, ಅದ್ರ ಮೂಲಕನೇ ನಾನು ಬೆಳೆದು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಚಾಪ್ಟರ್ಗಳನ್ನು ಇವರು ಆ ಬುಕ್ಕಲ್ಲಿ ಓದಿದ್ರು ಅಂತ ನೋಡೋದಾದರೆ, ಮತ್ತೆ ಹೇಳ್ತಾ ಇದ್ದೀನಿ, ಸ್ವಸಹಾಯ ಬುಕ್ಕುಗಳು, ಸೆಲ್ಫ್ ಹೆಲ್ಪ್ ಬುಕ್ ತುಂಬ ಇಂಪಾರ್ಟೆಂಟ್. ಓಕೆ, ಅದರಲ್ಲಿರುವಂತಹ ಚಾಪ್ಟರ್ಗಳು ಯಾವುದು ಅಂತ ಬಂದಾಗ, ವೇಕಪ್ ಆ್ಯಂಡ್ ಲೀವ್, ಎದ್ದುಬಿಟ್ಟು ಬದುಕು. ಓಕೆ, ಸೊ ವೇಕಪ್ ಆ್ಯಂಡ್ ಲೀವ್ ಅನ್ನೋ ಒಂದು ಚಾಪ್ಟರು, ದಿ ಬಿಸ್ನೆಸ್ ಆಫ್ ಲೀವಿಂಗ್ ಎ ಲಾಂಗ್ ಟೈಮ್ ಅನ್ನೋ ಒಂದು ಚಾಪ್ಟರ್, ಹೌ ಟು ಲೀವ್ ಆನ್ 24 hours ಎ ಡೇ ಅನ್ನೋ ಒಂದು ಚಾಪ್ಟರ್. ಈ ಥರ ವಿಚಾರಗಳು ಅವ್ರ ಲೈಫಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ ತಂದಿದೆಯಂತೆ. ಈಗ ನಮಗೆಂಗೆ ಇವ್ರ ಬುಕ್ಗಳು ನಡೆದಾಡೋದ್ರ ಬಗ್ಗೆ, ಕಡಿಮೆ ನಿದ್ದೆ ಮಾಡಿ, ಸೈಲೆಂಟಾಗಿರೋದನ್ನು ಶಪಥ ಮಾಡಿ ಅಂತ ಒಂದೊಂದು ಇದೆಯೋ, ಅದು ನಮ್ಮ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆಯೋ. ಇವಾಗ ನಾವು ಅಂಚೆಗೆ ಹೋಗದ ಪತ್ರ, ಆಸೆ ಪಡು ಸಾಧಿಸು, ನೀನು ಸತ್ತರೆ ಅಳುವವರು ಯಾರು, 3 ಬುಕ್ಗಳು, ಕರೆಕ್ಟ್ ಅಲ್ವಾ? ಈ 3 ಬುಕ್ಕಲ್ಲೂ ಕೂಡ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಜೀವನದ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಸಿದ್ದಾರೆ. ಆ ಒಂದೊಂದು ಚಾಪ್ಟರ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಲೈಫ್ ಲೀಡ್ ಮಾಡಿದ್ರೆ, ಎಲ್ಲ ಚಾಪ್ಟರು ಎಲ್ಲ ಟೈಮು ನೆನಪಿರಲ್ಲ. ಆದರೆ ಯಾವುದಾದ್ರೂ ಒಂದು ಕೆಲಸ ಮಾಡೋ ಟೈಮಲ್ಲಿ ಯಾವುದಾದ್ರೂ ಒಂದು ವಿಚಾರ ನಮಗೆ ಗಾಢವಾಗಿ ಒಳಗಡೆ ಹೋಗಿರುತ್ತೆ. ಇಲ್ಲ, ಇದು ಹಿಂಗೆ ಮಾಡಬಾರ್ದು ಅಥವಾ ಇದು ಹಿಂಗೆ ಮಾಡಬೇಕು ಅನ್ನೋದು ಕೆಲವೊಂದಾದರೂ ಕೂತಿರುತ್ತೆ ಅಲ್ವಾ? ಹಾಗೆ ಇವ್ರ ಲೈಫಲ್ಲಿ ಆ ಬುಕ್ಕು, ಅಲ್ಲಿರುವಂಥ ಚಾಪ್ಟರ್ಸ್ ಇವ್ರ ಲೈಫ್ನ ಸುಧಾರಣೆ ಮಾಡಿತ್ತಂತೆ. ಸೊ ಅದರಲ್ಲಿ ಒಂದು ದಿನ ಮಳೆ ಬರಬೇಕಾದ್ರೆ ಇವರು ಈ ಬುಕ್ಕನ್ನ ಓದ್ತಾ ಕೂತಿದ್ರಂತೆ. ಆವಾಗ ಒಂದು ಚಾಪ್ಟರ್ ಓದಿದ್ರಂತೆ, ಹೌ ಟು ಟೇಕ್ ಎ ವಾಕ್, ಹೇಗೆ ನಡಿಬೇಕು ಅಂತ ಲೇಖಕರು ಬರೆದಿದ್ರಂತೆ. ಅದನ್ನು ಆಯ್ಕೆ ಮಾಡಿ ಅವರಿಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಮಗೆ ಅರ್ಥ ಮಾಡಿಸೋದಕ್ಕೆ. ಸೊ ಹೌ ಟು ಟೇಕ್ ಎ ವಾಕ್ ಅಂತ ಹೇಳಿ ಅದರಲ್ಲಿ ಲೇಖಕರು ಏನು ಹೇಳಿದರು ಅಂದರೆ, ಮೊದಲನೇದಾಗಿ ನಡೆಯುವಾಗ ಯಾವುದೇ ನಿರ್ದಿಷ್ಟ ಉದ್ದೇಶನ ಇಟ್ಕೊಳ್ಳೇಬೇಡಿ ಅಂತ ಹೇಳಿದಾರಂತೆ. ಅಂದರೆ ನಾನು ಸಣ್ಣ ಆಗ್ತಾ ಇದ್ದೀನಿ ಅಂತನೋ, ಅಥವಾ ಏನು ಆಫೀಸ್ಗೆ ಹೋಗಿ ಏನು ಮಾಡಬೇಕು ಇವತ್ತೇನೇನು ಕೆಲಸ ಇದೆ, ಈ ಥರ ಎಲ್ಲ ಏನನ್ನೂ ಯೋಚನೆ ಮಾಡ್ತಾ ನಡೆಯೋಕ್ಕೆ ಹೋಗಲೇಬೇಡಿ. ನಡೆಯೋದಕ್ಕೆ ಯಾವ ಒಂದು ನಿರ್ದಿಷ್ಟ ಉದ್ದೇಶನೇ ಇರಬಾರ್ದು.
ನಡೆಯೋದೇ ಸಂಪೂರ್ಣವಾದಂಥ ನಡೆಯೋದರ ಸೌಂದರ್ಯವನ್ನು ನಾವು ಅನುಭವಿಸ್ಬೇಕು ಅಂದರೆ ಅದಕ್ಕೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಡಿಬಾರ್ದು. ಮನೇಲಿರುವಂತಹ ಚಿಂತೆ ನಮ್ಮ ಮನಸ್ಸಲ್ಲಿರುವಂತಹ ಚಿಂತೆಗಳನ್ನು ತಗೊಂಡು ವಾಕಿಂಗ್ ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದು ಅದನ್ನು ಹೆಚ್ಚು ಟೆನ್ಷನ್ ಮಾಡ್ಕೋಬಾರ್ದು. ಹಾಗಾಗಿ ನಾವು ದೃಶ್ಯಗಳನ್ನು ನೋಡೋದ್ರಲ್ಲಿ, ಶಬ್ದಗಳನ್ನು ಕೇಳಿಸ್ಕೊಳ್ಳೋದ್ರಲ್ಲಿ, ಹುಲ್ಲಿನ ವಾಸನೆ, ಮಣ್ಣಿನ ವಾಸನೆ, ಮರಗಿಡಗಳ ಎಲೆಗಳ ಆಕಾರಗಳನ್ನು ನೋಡೋದ್ರಲ್ಲಿ, ಮೋಡಗಳ ಸೌಂದರ್ಯ ನೋಡೋದ್ರಲ್ಲಿ, ಹೀಗೆ ನಾವು ಆ ನಡಿಗೆಯಲ್ಲಿ ನಮ್ಮ ವಾಕಿಂಗ್ ಆ ಥರ ಇರಬೇಕಂತೆ. ಸೊ ನೀವು ಏಕಾಂಗಿಯಾಗಿ ಎಲ್ಲವನ್ನ ಅನುಭವಿಸುವಂಥದ್ದು ಒಂದು ದಿನದಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಅದು ನೀವು ವಾಕಿಂಗ್ ಹೋದಾಗ ಮಾತ್ರ ಅಂತ. ಆ ವಾಕಿಂಗ್ ಹೋದಾಗ ಏಜ್ ಆಗಿರೋರು ನಗ್ತಾ ಇರೋದನ್ನು ನೋಡ್ತೀವಿ, ಮಕ್ಕಳು ಆಟ ಆಡ್ತಿರೋದನ್ನು ನೋಡ್ತೀವಿ, ಹಸಿರು ಹುಲ್ಲನ್ನು ನೋಡ್ತೀವಿ. ಬೆಳಗ್ಗೆ ಹೊತ್ತು ಟ್ರಾಫಿಕ್ ಕಡಿಮೆ ಇರುತ್ತೆ, ಸೊ ಆದಷ್ಟು ನೇಚರ್ನ ನೋಡ್ತೀವಿ, ಪಕ್ಷಿಗಳ ಸೌಂಡನ್ನ ಕೇಳ್ಕೊಳ್ತೀವಿ, ಎಲೆಗಳನ್ನು ನೋಡ್ತೀವಿ, ಹೂಗಳನ್ನು ನೋಡ್ತೀವಿ. ಇದನ್ನೆಲ್ಲ ಸವಿಬೇಕು ನಾವು. ನಡೆಯೋದ್ರ ಜೊತೆಗೆ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ನಡಿಬೇಕು. ಯಾವುದೋ ಒಂದು ಥಾಟ್ ಇಟ್ಕೊಂಡು, ಇಂಟೆನ್ಷನ್ ಇಟ್ಕೊಂಡು ನಡೆಯೋಕ್ಕೆ ಹೋಗಬೇಡಿ. ಅದು ನಿಮಗೆ ಪೂರ್ಣವಾದಂಥ ವಾಕಿಂಗ್ ಅಲ್ಲ. ಸೊ ಹೌ ಟು ಟೇಕ್ ಎ ವಾಕ್ ಅಂತ ಹೇಳಿ ಇವರು ಅದರಲ್ಲಿ ತಿಳಿಸಿದ್ರಂತೆ. ಸೊ ಇದರಲ್ಲಿ ನಾವು ನೋಡ್ಕೊಬೇಕಾಗಿರೋದೇನಂತ ಅಂದರೆ, ನಾವು ಮಗು ಇದ್ದಾಗ ನಮಗೆ ಯಾವ ಇಂಟೆನ್ಷನ್ನು ಇರೋದಿಲ್ಲ ನಡೆಯೋದ್ರಲ್ಲಿ. ಆ ನಡೆಯೋದ್ರಲ್ಲೇ ಪವಾಡವನ್ನು ಸೃಷ್ಟಿಸ್ತಾ ಇರ್ತೀವಿ, ಸಂತೋಷವನ್ನು ಸೃಷ್ಟಿಸ್ತಾ ಇರ್ತೀವಿ, ವಿಶ್ವಕ್ಕೆ ನಾವು ಪರಿಚಯ ಆಗ್ತಾ ಇರ್ತೀವಿ ನಡೆಯೋದ್ರ ಮೂಲಕ ಅಲ್ವಾ. ಹಾಗೆ ನಮ್ಮ ನಡಿಗೆ ನಮ್ಮನ್ನು ವಿಶ್ವಕ್ಕೆ ಪರಿಚಯ ಮಾಡಿಸೋ ಥರ, ವಿಶ್ವ ನಮ್ಮನ್ನು ಪರಿಚಯ ಅಂದರೆ ವಿಶ್ವದ ಬಗ್ಗೆ, ಪ್ರಪಂಚದ ಬಗ್ಗೆ ನಾನು ತಿಳ್ಕೊಳ್ಳೋ ಥರ ನಾವು ಜೀವನ ಮಾಡಬೇಕಂತ. ಹಾಗಾಗಿ ನಡೆಯೋದ್ರ ಬಗ್ಗೆ ಕೂಡ ನಾವು ಕಲಿಯೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಡೆಯೋಕ್ಕೆ ಹೋಗಬೇಡಿ, ನಡೆಯೋ ರೀತಿಯಲ್ಲಿ ಎಂಜಾಯ್ ಮಾಡಿ ಅಂತ. ಸೊ ಇವತ್ತಿಂದ ನೀವು ವಾಕಿಂಗ್ ಹೋಗ್ತೀರಾ ಅಂದರೆ ಆದಷ್ಟು ನೇಚರ್ ಜೊತೆಗೆ ವಾಕಿಂಗ್ ಹೋಗಿ, ಹೊರಗಡೆ ವಾಕಿಂಗ್ ಹೋಗಿ ಅಲ್ಲಿರೋ ಎಲ್ಲ ಖುಷಿಯನ್ನು ಸವಿರಿ. ಯಾವುದೋ ಒಂದು ಹಾಡನ್ನು ಕೇಳಿಸ್ಕೊಂಡು ಅಥವಾ ಏನೋ ಒಂದು ಮಾಡೋದ್ರ ಬದಲು, ಅಂದರೆ ಲೈಕ್ ಈಗ ಸಣ್ಣ ಆಗಬೇಕು ಅಂತಲೇ ಆ ಥರ ಇಂಟೆನ್ಷನ್ ಇಟ್ಕೊಂಡು ಹೋಗೋದ್ರ ಬದಲು ಎಂಜಾಯ್ ಮಾಡಿ, ವಾಕಿಂಗ್ನ ಎಂಜಾಯ್ ಮಾಡಿ. ಬೇಕಾದ್ರೆ ನೀವು ಮ್ಯೂಸಿಕ್ ಹಾಕ್ಕೋಬೋದು ಅಥವಾ ಏನಾದರೂ ಒಂದು ನೀವು ಕಿವಿ ಕೇಳಿಸ್ಕೊಂಡು ಹೋಗ್ಬೋದು, ಬಟ್ ಅದ್ರ ಜೊತೆಗೆ ನೇಚರ್ನ ಎಂಜಾಯ್ ಮಾಡೋ ಥರ ಹೋಗಬೇಕು. ಹಾಗಾಗಿ ಈ ಥರದ ವಾಕಿಂಗ್ನ ಅಭ್ಯಾಸ ಮಾಡಿ ಹೆಲ್ತ್ ಜೊತೆಗೆ ಖುಷಿಯನ್ನು ಕೂಡ ನಾವು ಪಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.